ಇವತ್ತು ದಿನಾಂಕ 14/6/2026. ಇವತ್ತು ಭಾನುವಾರದ ದಿನ ಭವಿಷ್ಯ ಹೀಗಿದೆ. ರಾಶಿಗಳ ದಿನ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮೇಷರಾಶಿಯವರ ಕುಟುಂಬದ ಒಬ್ಬರ ನಿರ್ಧಾರ ನಿಮ್ಮ ದಿನದ ಯೋಜನೆ ಬದಲಾಯಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಇವತ್ತಿನ ದಿನ ಮೇಷರಾಶಿಯವರಿಗೆ ಅದೃಷ್ಟದ ದಿನ ಆಗಿರುತ್ತೆ. ಮನೆ ದೇವರನ್ನು ಈ ದಿನ ಪ್ರಾರ್ಥನೆಯನ್ನು ಮಾಡಿ, ಬನ್ನಿ ವೃಕ್ಷವನ್ನು ಮುಟ್ಟಿ ಈ ದಿನ ನಮಸ್ಕರಿಸಿದ್ರೆ ಭಾರಿ ಅದೃಷ್ಟ ಆದರೆ ಇರ್ತಕ್ಕಂಥದ್ದು. ಬಿಳಿ ಎಕ್ಕದ ಗಿಡಕ್ಕೆ 9 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ಗೋಧಿಯನ್ನು ತಗೊಂಡು ಅದರಲ್ಲಿ ದೃಷ್ಟಿಯನ್ನು ತೆಗೆದು ಅದೇ ಗಿಡದ ಬುಡದಲ್ಲಿ ಹಾಕೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ನಂತರ ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ 4:20 ಸಹ ಸಮಾಧಾನವಾಗಿರ್ತಕ್ಕಂಥದ್ದು ನಿಮಗೆ ಹೆಚ್ಚಿನ ಫಲಗಳಾದರೆ ನೀಡುತ್ತೆ. ಸೊ ಈ ದಿನ ಮೇಷರಾಶಿಯವರು ದುರ್ಗಾ ಪರಮೇಶ್ವರಿ ದೇವಿಯ ಪ್ರಾರ್ಥನೆಯನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ವೃಷಭ ರಾಶಿಯವರು ಹೊಸ ವ್ಯಕ್ತಿಯ ಜೊತೆಗಿನ ಮಾತುಕತೆ ಭವಿಷ್ಯದಲ್ಲಿ ಉಪಯೋಗವಾಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ದಿನ ಸರಿಯಾಗಿ ಯೋಚಿಸಿ, ನಿಮ್ಮ ನೋವಿನ ವಿಚಾರವನ್ನು ಯಾರಿಗೂ ಸಹ ಹೇಳಬಾರದಾಗಿರುತ್ತೆ ನಂತರ ಈ ದಿನ ನೀವು ಗುರುಗಳ ಪ್ರಾರ್ಥನೆಯನ್ನು ಮಾಡಿದ್ರೆ ಅತಿ ಹೆಚ್ಚು ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ನಿಮ್ಮ ತಂದೆಯ ಆಶೀರ್ವಾದವನ್ನು, ನಿಮ್ಮ ತಂದೆಯ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡ್ಕೊಂಡ್ರೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ದಿನ. ನಂತರ ಮಿಥುನ ರಾಶಿಯವರು ದೇಹಕ್ಕೆ ವಿಶ್ರಾಂತಿ ಕಡಿಮೆಯಾದ ಪರಿಣಾಮ ಆಯಾಸ ಕಾಣಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಸೊ ಈ ದಿನ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಮಿಥುನ ರಾಶಿಯವರು. ನಂತರ ಕೆಲಸದಲ್ಲಿ ಬದಲಾವಣೆಯನ್ನಾದರೆ ಕಾಣ್ತೀರಾ. ಈ ದಿನ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮಗುರುಗಳನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳಾದರೆ ಇರ್ತಕ್ಕಂಥದ್ದು. ನಂತರ ನಿಮ್ಮ ತಂದೆ ತಾಯಿಯ ಮಾತನ್ನು ಈ ದಿನ ಕೇಳಿ ನೀವು. ನಂತರ ಅಂಗೈಯಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡು, ಒಂದು ಹನಿ ನೀರನ್ನು ಹಾಕ್ಕೊಂಡು, ಸೊ ಅದನ್ನು ಹಸಿರು ಎಲೆಯ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಮಿಥುನ ರಾಶಿಯವರು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಕರ್ಕಾಟಕ ರಾಶಿಯವರು ಗುಪ್ತವಾಗಿ ಇಟ್ಟಿದ್ದ ಯೋಜನೆಗೆ ಸರಿಯಾದ ಸಮಯ ಸಿಗುತ್ತದೆ ಈ ದಿನ. ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ದಿನ ಗೋವುಗಳಿಗೆ ಸೇವೆಯನ್ನು ಮಾಡಿದರೆ ಹೆಚ್ಚು ಫಲಗಳಾದರೆ ಸಿಗುತ್ತೆ. ಈ ದಿನ ಶಿವ ಮಂತ್ರವನ್ನು ಪಠನೆ ಮಾಡಿ. ಒಂದು ಚಿಟಿಕೆ ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿಯನ್ನು ತೆಗೆದು ಅದನ್ನು ಆಚೆ ಕಡೆ ಹಾಕಿದ್ರೆ ನಿಮ್ಮಲ್ಲಿರ್ತಕ್ಕಂತಹ ದೋಷಗಳೆಲ್ಲ ದೂರ ಆಗುತ್ತೆ. ಈ ದಿನ ಶ್ರೀಗಂಧವನ್ನು ದೇವರ ಪಾದಕ್ಕೆ ಹಚ್ಚಿ, ಉಳಿದ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಕೆಲಸಕ್ಕೆ ಹೊರಡೋದ್ರ ಮೂಲಕ ಎಲ್ಲ ಶುಭ ಫಲಗಳು, ಶುಭ ಕಾರ್ಯಗಳೇ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು. ನಂತರ ಸಿಂಹರಾಶಿಯವರು ಹಣಕಾಸಿನ ವಿಷಯದಲ್ಲಿ ಸಣ್ಣ ಲಾಭ ನಿಮಗೆ ನೆಮ್ಮದಿ ಕೊಡುತ್ತದೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಈ ದಿನ. ಅದೇ ರೀತಿ ಈ ದಿನ ನಿಮಗೆ ಸ್ವಲ್ಪ ಲಾಭದಾಯಕವಾದ ದಿನ ಆಗಿರುತ್ತೆ. ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6:20 ಒಳಗಡೆ ಅಮೃತಗಳಿಗೆ ಅಂತಲೇ ಹೇಳ್ಬೋದು. ಸೊ ಎಲ್ಲದರಲ್ಲೂ ಸಹ ಶುಭ ಫಲಗಳು, ಶುಭ ಕಾರ್ಯಗಳೇ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಿರಿಯರಿಗೆ, ಮಕ್ಕಳಿಗೆ ಈ ದಿನ ಸಹಾಯವನ್ನು ಮಾಡಿ ಸಿಂಹರಾಶಿಯವರು. ಅದೇ ರೀತಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ ವಿಚಾರಗಳಲ್ಲಿ. ನಂತರ ಈ ದಿನ ಕೆಂಪು ಬಣ್ಣದ ಗಂಧ, ಕೆಂಪು ಬಣ್ಣದ ವಸ್ತ್ರ, ಕೆಂಪು ಬಣ್ಣದ ಹೂವು ಮತ್ತು ಗೋಧಿಯನ್ನು ದೇವಾಲಯಕ್ಕೆ, ಅದು ಸಹ ವಿಷ್ಣು ದೇವರ ದೇವಾಲಯಕ್ಕೆ ನೀಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ಸಿಂಹರಾಶಿಯವರು. ನಂತರ ಕನ್ಯರಾಶಿಯವರು ದೂರದ ಸ್ಥಳ ಅಥವಾ ಪ್ರಯಾಣದ ವಿಚಾರದಲ್ಲಿ ಹೊಸ ಮಾಹಿತಿ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಈ ದಿನ ಕನ್ಯರಾಶಿಯವರು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗಿರುತ್ತೆ. ಅದೇ ರೀತಿ ಗಲಾಟೆ ಆಗುವ ಕಡೆ ನೀವು ಇರಬೇಡಿ ಈ ದಿನ. ಅದೇ ರೀತಿ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಸೂಕ್ಷ್ಮವಾಗಿರತಕ್ಕಂಥದ್ದು ಒಳ್ಳೆಯದು. ಹೆಣ್ಣು ಮಕ್ಕಳು ಅಂತಂದರೆ ಕನ್ಯಾ ರಾಶಿಯ ಹೆಣ್ಣು ಮಕ್ಕಳು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಯ ಒಳಗಡೆ ನಿಮಗೆ ಅದೃಷ್ಟದ ಸಮಯ ಆಗಿರುತ್ತೆ. ಅದೇ ರೀತಿ ಸಮಸ್ಯೆಯನ್ನು ಸ್ವಲ್ಪ ಇರ್ತಕ್ಕಂಥದ್ದು.
ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಹಿರಿಯರಿಗೆ ಹಣ್ಣುಗಳನ್ನು ನೀಡಿ ಅವರನ್ನು ಗೌರವಿಸಿ, ಅವರಿಗೆ ಸೇವೆಯನ್ನು ಮಾಡಿ, ಅದೇ ರೀತಿ ನಿಮ್ಮ ಧರ್ಮಗುರುಗಳನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚು ಫಲಗಳಾದರೆ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನಂತರ ತುಲಾರಾಶಿಯವರು ಆನ್ಲೈನ್ ಮೂಲಕ ಬಂದ ಸಂಪರ್ಕ ಉಪಯೋಗವಾಗಬಹುದು. ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇದೆ. ಅದೇ ರೀತಿ ಅಸಮಾಧಾನ ಎಲ್ಲ ದೂರ ಆಗುತ್ತೆ ಈ ದಿನ ತುಲಾರಾಶಿಯವರಿಗೆ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಯ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ನಂತರ ವೃತ್ತಿಯಲ್ಲಿ ಅಸಮಾಧಾನ ಇರಲಿದೆ ಸ್ವಲ್ಪ ಈ ದಿನ. ನಂತರ ಒಂದು ಚಿಟಿಕೆ ಉದ್ದಿನಬೇಳೆ, ಹೆಸರು ಕಾಳು ಮತ್ತು ಬೆಲ್ಲ ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿಯನ್ನು ತೆಗೆದು ನೈಋತ್ಯಕ್ಕೆ ಹಾಕೋದ್ರ ಮೂಲಕ ಹೆಚ್ಚಿನ ಶುಭ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ನಿಮ್ಮ ಜೀವನದ ದೋಷ ಎಲ್ಲ ದೂರ ಆಗುತ್ತಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ವೃಶ್ಚಿಕ ರಾಶಿಯವರು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವ ಆದರೆ ಸಿಗ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ದಿನ ವೃಶ್ಚಿಕ ರಾಶಿಯವರು ಈ ದಿನ ನಿಮಗೆ ವಿಶೇಷಕರವಾಗಿರ್ತಕ್ಕಂಥ ದಿನ ಆಗಿರುತ್ತೆ. ಈ ದಿನ ದೇವಿಯ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ ವೃಶ್ಚಿಕ ರಾಶಿಯವರು. ನಂತರ ಧನುರಾಶಿಯವರು ಮನಸ್ಸಿನಲ್ಲಿ ಇದ್ದ ಅಸಮಾಧಾನಕ್ಕೆ ಯಾರಾದರೂ ಸ್ಪಷ್ಟ ಉತ್ತರವನ್ನು ಕೊಡಬಹುದಾಗಿರುತ್ತೆ ಈ ದಿನ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ನಂತರ ಈ ದಿನ ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಫಲಗಳ ಸಿಗ್ತಕ್ಕಂಥದ್ದು ಈ ದಿನ. ಸೂಕ್ತ ಪರಿಹಾರ ಆದರೆ ಈ ದಿನ ಸಿಗ್ತಕ್ಕಂಥದ್ದು ನಿಮಗೆ. ಆದರೆ ನಿಮ್ಮ ಜೀವನದಲ್ಲಿ ಈ ದಿನ ನೀವು ಶಾಂತಿ ಸಮಾಧಾನವಾಗಿರಬೇಕು, ತಾಳ್ಮೆಯಿಂದ ಇರೋದು ತುಂಬ ಅದೃಷ್ಟ ಫಲಗಳನ್ನಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಮಹಾವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ, ತುಳಸಿಯನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿದ್ರೆ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಮಕರ ರಾಶಿಯವರು ಸಂಬಂಧದಲ್ಲಿ ನೀವು ತೋರಿಸುವ ತಾಳ್ಮೆ ಪರಿಸ್ಥಿತಿ ಸರಿಪಡಿಸುತ್ತದೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಸೊ ಮಕರ ರಾಶಿಯವರಿಗೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇದೆ. ಯೋಚಿಸಿ ನಿರ್ಧಾರವನ್ನು ತಗೊಳ್ಳಿ ಈ ದಿನ. ಅದೇ ರೀತಿ ಸ್ವಲ್ಪ ಜೋಪಾನವಾಗಿರೋದು ಹಣಕಾಸಿನಲ್ಲಿ ಒಳ್ಳೆಯದಾಗಿರುತ್ತೆ. ಜಾಗ್ರತೆಯಿಂದ ಇರಿ ಈ ದಿನ ಮಕರ ರಾಶಿಯವರು. ನಂತರ ಕುಂಭರಾಶಿಯವರು ಹಳೆಯ ಸ್ನೇಹಿತರಿಂದ ಅಪ್ರತೀಕ್ಷಿತ ಸುದ್ದಿ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತೆ. ಕೆಲಸದಲ್ಲಿ ಲಾಭ ಕಾಣ್ತೀರಾ ಈ ದಿನ. ಹಣಕಾಸಿನಲ್ಲಿ ಲಾಭ ಇದೆ, ಆದರೆ ತೊಂದರೆಯಿಂದ ಪಾರಾಗಬಹುದಾಗಿರುತ್ತೆ ಈ ದಿನ ಕುಂಭರಾಶಿಯವರು. ಈ ದಿನ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ವೃದ್ಧರಿಗೆ ಬೆಲ್ಲ ಗೋಧಿಯನ್ನು ನೀಡಿ ಪ್ರಾರ್ಥಿಸಿ. ಇದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿಗುತ್ತೆ ನಿಮಗೆ. ಆದರೆ ಇವತ್ತು 4 ಗಂಟೆಯಿಂದ 6 ಗಂಟೆ 20 ನಿಮಿಷದ ಒಳಗಡೆ ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೆಯದಾಗಿರುತ್ತೆ ಕುಂಭರಾಶಿಯವರಿಗೆ. ನಂತರ ಮೀನರಾಶಿಯವರು ಹೊಸ ಕೌಶಲ್ಯ ಅಥವಾ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ವ್ಯವಹಾರದಲ್ಲಿ ಚಾಲನೆಯಾದರೆ ಇರ್ತಕ್ಕಂಥದ್ದು ಈ ದಿನ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ 20 ಒಳಗಡೆ ವಾಹನ ಓಡಾಡಿಸ್ತಕ್ಕಂಥದ್ದು ಬೇಡ ಆಗಿರುತ್ತೆ ಈ ದಿನ. ಅಂದರೆ ವಾಹನ ಸವಾರಿ ಬೇಡ ಆಗಿರುತ್ತೆ ಈ ದಿನ. 6:20 ನಂತರ ಎಲ್ಲ ಶುಭ ಕಾರ್ಯಗಳೇ ಆಗ್ತಕ್ಕಂಥದ್ದು, ಎಲ್ಲ ಶುಭ ಫಲಗಳೇ ಸಿಗ್ತಕ್ಕಂಥದ್ದು. ಸೊ ಈ ದಿನ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆಯನ್ನು ವಿಷ್ಣು ದೇವರ ಆಲಯಕ್ಕೆ ನೀಡಿ ಹೆಚ್ಚು ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಇದು ಈ ದಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.